ಮೆಚ್ಚಿದ ವಿಷಯಗಳು ಅದು. ಹಾಗಾದ್ರೆ ಬಹಳ ಯಕ್ಷಗಾನ ಕ್ಷೇತ್ರದಲ್ಲಿ ನೋವು ಕೊಟ್ಟ ವಿಚಾರ ಅಂತ ನೋವು ಕೊಟ್ಟದ್ದು ತುಂಬಾ ಉಂಟು. ಒಂದನ್ನ ಹೇಳುದಿದ್ರೆ ನೋವು ಕೊಟ್ಟದ್ದು ಅಂತ ಹೇಳಿದ್ರೆ ಒಂದು ಘರ್ಷಣೆಗಳು, ಸಣ್ಣ ಸಣ್ಣ ಘರ್ಷಣೆಗಳು. ಅದು ಮರುದಿವ್ಸ ನಾವು ಅದನ್ನು ಮರೆತರು ಆ ಟೈಮಿಗೆ ಆಗುವಾಗ ನಮ್ಗೆ ಮನಸ್ಸಿಗೆ ತುಂಬಾ ನೋವು ಆಗ್ತದೆ. ನಾವು ಮತ್ತೆ ವೇಷ ಮಾಡ್ಬೇಕಲ್ಲ, ಅದು ತುಂಬಾ ಒಂದೆರಡು ರಾತ್ರಿ ನೆನಪುಳಿಯುತ್ತದೆ. ಯಾರಾದ್ರೂ ನಿಂದಿಸಿದಾರ? ನಿಮ್ಮನ್ನ ಯಾರಾದ್ರೂ ನಿಂದಿಸಿದವರಿದ್ದಾರ? ಇಲ್ಲ, ಹಾಗೇನಿಲ್ಲಪ್ಪ. ಹಾಗೇನಿಲ್ಲ. ಮತ್ತೆ ಮುಖಾಮುಖಿ ಜಗಳ ಮಾಡಿದ್ವಿ, ಪೂಂಜರೊಟ್ಟಿ ಭಾಗವತರೊಟ್ಟಿಗೆಲ್ಲ ನಾವು ಪಬ್ಲಿಕ್ ಆಗಿ ಜಗಳ ಮಾಡಿದ್ರೆ ಅದು ಅವರಿಗೂ ಹೆಸಿಗೆ ನಮ್ಗೂ ಹೆಸಿಗೆ ಅಲ್ವಾ ಚೌಕಿಯಲ್ಲಿ. ಪೂಂಜರು ಮತ್ತೆ ಆಲೋಚನೆ ಗಿಲೋಚನೆ ಏನ್ ಮಾಡ್ಲಿಕ್ಕಿಲ್ಲ. ಬಂದ್ ಕೂಡ್ಲೆ ಯಾರತ್ತಾದ್ರೂ ಜಗಳವೇ ಮಾಡುದು. ಅವರ ಮನಸ್ಥಿತಿ ಹಾಗೆ, ಸ್ವಲ್ಪ ಹಾಕಿ ಬಿಟ್ಟು ಕೇಳುದೇ ಬೇಡ ಮತ್ತೆ. ಗೊತ್ತಾಯ್ತಲ್ಲ ಹಾಗೆ. ಮತ್ತೆ ನೋವದೆ ಮೇಳ ಬಿಡ್ಲಿಕ್ಕೆ ಕಾರಣ ನಾನು ಇಚ್ಛಿಸಿದ ವೇಷ ಸಿಕ್ಕುದಿಲ್ಲ ಅಂತ ಆಗುವಾಗ ಮನಸ್ಸಿಗೆ ನೋವಾಗ್ತದೆ ಅಲ್ವಾ. ನಾವು ಮೇಳ ಬಿಡ್ಲೇಬೇಕು, ಮತ್ತೆ ಬೇರೆ ಉಪಾಯವೇ ಇಲ್ಲ ಅದಕ್ಕೆ. ಅವರಿಗೂ ಬಿಡ್ಬೇಕಂತ ಆಗಿತ್ತು, ಯಾಕಂದ್ರೆ ವೇಷ ಅಂತ ಕೊಡುದು ಅವರಿಗೆ ಸಮಸ್ಯೆ ಅದು. ಅವ್ರು ಮಾಡ್ತಿದ್ದ ವೇಷವನ್ನು ಬೇರೆಯವನಿಗೆ ಕೊಟ್ಟು ಅವರಿಗೆಂತ ಕೊಡುದು ವೇಷ. ನಾವು ಕೊಟ್ಟ ವೇಷವನ್ನು ಅವ್ರು ಮಾಡ್ಲಿಕ್ಕೆ ಅವರಿಗೂ ಬೇಜಾರಲ್ವ. ಹಾಗೆ ಅವ್ರ ಫೋನ್ ಬಂತ, ಆಯ್ತು ಅಂತ ಹೇಳಿದೆ ನಾನು. ಮಂಜುನಾಥ ಬಿಟ್ಟು ನಾನು ಬಿಟ್ಟೆ. ಮತ್ತೆ ಹಳುವಳ್ಳಿಯವರು ಸ್ವಇಚ್ಛೆಯಿಂದ ಬಿಟ್ರು. ಸ್ವಇಚ್ಛೆ ಅಂತ ಹೇಳಿದ್ರೆ ಕಾರಣ ಬೇರೆ ಇತ್ತು. ಕಾರಣ ಬೇರೆ ಅಂತ ಹೇಳಿದ್ರೆ ಅರ್ಧ ತಿರ್ಗಾಟ ಆಗುವಾಗ ಮೇಳದ ಪೆಟ್ಟಿಗೆಗಳಿಗೆ ನಂಬರ್ ಹಾಕಿಸ್ತಿದ್ರು ಯಜಮಾನರು. ನನಗೆ ಯಾವಾಗಲೂ ಆರನೇ ಪೆಟ್ಟಿಗೆ ಇದ್ದದ್ದು ಸಾಲಿನಲ್ಲಿ. ಹಳುವಳ್ಳಿಯವರಿಗೆ 3ನೇ ಪೆಟ್ಟಿಗೆ ಇತ್ತು. ನಂಬರ್ ಹಾಕಿಸಿ ನನ್ನನ್ನು 3ನೇ ಪೆಟ್ಟಿಗೆಯಲ್ಲಿ ಕುತ್ಕೊಳಿಸಿದ್ರು ಯಜಮಾನರು. ಹೆಬ್ಬ ರಾತ್ರಿ ತಿರ್ತುಗುಲ್ಲ ರೆಜ್ಜಿ ಅಂತ ಹೇಳಿ ಅವ್ರನ್ನ 6ನೇ ಪೆಟ್ಟಿಗೆಗೆ ಹಾಕಿದ್ರು. 6ನೇ ಪೆಟ್ಟಿಗೆ ಹಾಕಿದ್ರು. ಚೌಕಿಯಲ್ಲಿ ಆಗುವ ನಂಬರ್ ಬಿದ್ದಿದೆ ನಾವು ಬರುವಾಗ ಬಿಡಾರೆಯಿಂದ. 3ನೇ ಪೆಟ್ಟಿಗೆ ಅಂತ ಒಂದಿನ ಕುಂಡುವೇಶ ಜಾಗ ಅಲ್ವ, 6 ಕುಂಡುವೇಶ ಮತ್ತೆ ಅವೇ ಜಾಗ ಯಾರಿಗೆ ಅಂತೇಳಿ ಅದು ಹಳುವಳ್ಳಿಯವರಿಗೆ ಬಿಸಿಯಾಗಿ ಕೆಲಸದವರ ಹತ್ರ ಪೆಟ್ಟಿಗೆ ತೆಗೆಸಿದ್ರು. ಅವ್ರನ್ನ ಅದೇ ಹಾಕಿದ್ರು. ನನ್ನನ್ನು ನಾ ಮಾತಾಡ್ಲಿಲ್ಲ. ನಾನು ಮತ್ತೆ ಹೇಳಿದೆ, ಸದಾಶಿವ ಹತ್ರ ಹೇಳಿದೆ, ಮ್ಯಾನೇಜರು ಮುಂಡಾಜ, ನಾನು ರಡ್ಡ ತಿಂಗಳಿತ್ತು ನಾ ಲಡ್ಡ ಜಂಕು ವಾಜಾಗಲ್ಲ ನಾವು ವಾಜಾಗಡಿಯನ್ನು ವೇಷ ಮಾಡ್ತಾನೆ, ನನ್ನ ವೇಷನೆ ಅಂತೇಳಿ ಅವರು ಹಳುವಳ್ಳಿಯವರು ಪ್ರಚಾರ ಮಾಡಿದ್ರು. ಸ್ವಇಚ್ಛೆಯಿಂದ ನಾನು ಈ ವರ್ಷ ರಿಟೈರ್ಮೆಂಟ್ ಅವ್ರನ್ನ ಬಿಡ್ತಿದ್ರು. ಗೊತ್ತಾಯ್ತಲ್ಲ, ಅದವ್ರಿಗೆ ಅಸಮಾಧಾನ ಆಯ್ತು. ಬೇರೆ ಕಾರಣಗಳು ಇತ್ತಪ್ಪ, ರಾಜಕೀಯ ಇತ್ತು ಒಳಗಿಂದೊಳಗೆ. ಸೀಟಲ್ಲಿ ಎಂತ ಉಂಟು, ಸೀಟಲ್ಲಿ ಸುಮ್ಮನೆ. ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರಿಗೆ ನೀವು ಹಿರಿಯ ಕಲಾವಿದರಾಗಿ ಏನು ಹೇಳ್ತೀರಿ ಅಂತ ಹೇಳಿ ಕಿವಿ ಮಾತನ್ನ ಹೇಳುದಿದ್ರೆ? ಈಗಿನ ದುಡಿಯುವ ಕಲಾವಿದರಿಗೆ ಕಿವಿ ಮಾತು ನಾವು ಎಷ್ಟು ಹೇಳಬಹುದು, ಎಷ್ಟು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಹಿರಿಯರಾಗಿ ಹೇಳುವಂಥದ್ದು, ಯಾಕಂದ್ರೆ ಈಗೊಂದು ಆಟಕ್ಕೆ ಬರ್ತಿರುವಂತ ಕೆಲವು ಸಲ ಕೇಳ್ತಾರೆ ಕೆಲವರು. ನಾನೇ ಬರುದಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಈಗಿನ ಕಲಾವಿದರೊಟ್ಟಿಗೆ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ದಾರಿಗೆ ಅವರು ಬರುದಿಲ್ಲ, ಅವರ ದಾರಿಗೆ ಹೋಗ್ಲಿಕ್ಕೆ ನಮ್ಗೆ ಮನಸ್ಸು ಒಪ್ಪುದಿಲ್ಲ. ಅಂದ್ರೆ ಈಗೆಲ್ಲ ಬದಲಾವಣೆ ಆಗಿದೆ, ಗೊತ್ತಾಯ್ತಲ್ಲ. ಆ ಹೆಮ್ಮೆಳೆ ಉಮ್ಮೆಳೆ ಎಲ್ಲ ಬದಲಾವಣೆ ಆಗಿದೆ. ಆದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಈಗ ಸಂಪಾದನೆ ಒಳ್ಳೆದುಂಟು. ಈಗ ಹೆಂಡತಿ ಮಕ್ಕಳನ್ನು ಸಾಕುವಷ್ಟು ಉಂಟು. ಮಳೆಗಾಲದ ಆಟಗಳು ಸಿಗ್ತವೆ, ತಾಳಮದ್ಲೆಗಳು ಸಿಗ್ತವೆ, ಊರು ಸಿಗ್ತದೆ, ಸಂಪಾದನೆ ಒಳ್ಳೆದುಂಟು. ಅಲ್ಲ ಕೇವಲ ಅದನ್ನೊಂದು ಉದ್ಯೋಗ ಅಂತ ತಿಳ್ಕೊಂಡ್ರು ಅಲ್ಲಿ ಶ್ರದ್ಧೆ ಭಕ್ತಿ ಬೇಕು. ಯಕ್ಷಗಾನದಲ್ಲಿ ಎಂತಲ್ಲ, ಯಾವುದೇ ಉದ್ಯೋಗ ಆದ್ರೂ ಅಲ್ಲಿ ದೈವತ್ವವನ್ನು ನಾವು ಕಾಣಬೇಕು. ನಾವು ಹಾರೆ ಪಿಕಾಸ್ ಹಿಡ್ಕೊಂಡು ಕೆಲಸ ಮಾಡುದಿದ್ರು ಅಲ್ಲಿ ಅವನಿಗೆ ಶ್ರದ್ಧೆ ಇರ್ತದೆ. ಹಿಂದೆ, ಈಗ ಇಲ್ಲ, ಹಿಂದೆ ಶ್ರದ್ಧೆ ಇರ್ತದೆ. ಅಲ್ಲಿ ದೇವರು ಇದ್ದಾರೆ ಅಂತ. ಯಾಕಂದ್ರೆ ನಾವು ಒಂದು ಕಂಗಿನ ಮರವನ್ನು ಹತ್ತುವಾಗ ನಾವು ನಮಸ್ಕಾರ ಮಾಡ್ತೇವೆ. ಯಾಕೆ? ಕಂಗಿನ ಮರದಲ್ಲಿ ದೇವರು ಇದ್ದೇವೆ ಅಂತ ನಾವು ಕಲ್ಪಿಸಿಕೊಳ್ತೇವೆ. ಯಾಕಂದ್ರೆ ನನ್ನ ಉದ್ಯೋಗದಲ್ಲಿ ಯಶಸ್ಸು ಕೊಡುವಂತ. ಹಾಗೆ ಕಲೆಯ ಬಗ್ಗೆ ಶ್ರದ್ಧೆ ಇದ್ರೆ ಅವ ವೇಷಧಾರಿ ಆಗಿಯೇ ಆಗ್ತಾನೆ, ಬೇರೆಯವರು ಮಾಡೋದು ಬೇಡ, ಅವನಾಗಿಯೇ ಆಗ್ತಾನೆ, ಜನ ಪ್ರಸಿದ್ಧಿ ಪಡಿತಾನೆ. ಮತ್ತೆ ವೇಷ ಮಾಡಿದ್ರೆ ಸಾಕು, ಆ ವೇಷದ ಇತಿಮಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಉದಾಹರಣೆಗೆ ನಾನು ಒಂದ್ ದಿವಸ ರಾಮ ಮಾಡಿದಾಗ
ನರಸಿಂಹಟ್ರೆ ಚಂಡೆಗೆ 7-10 ಗುತ್ತು ಹಾರಿದೆ. ಅವ 2-3 ಗಟ್ಟಿಗೆ ಗಟ್ಟಿ ಬಡಿದ್ರು, ಆಮೇಲೆ ಮೆಲ್ಲಗೆ ಬಡಿದ್ರು. ಒಂದು ದಿವಸ ಕೇಳಿದೆ ನಾನು, ಯಾಕೆ ಅಜ್ಜ ಹಾಗೆ ಮಾಡಿದ್ರೆ? ನಿಂದು ರಾಮ ಅಲ್ವ ಮಾರಾಯ, ನೀನು ಲಕ್ಷ್ಮಣ ಮಾಡಿದ್ರೆ ಇನ್ನೂ ಬಡಿತಿದ್ದೆ ನಾನು ಜೋರು. ರಾಮ ಹಾರ್ಲಿಕ್ಕೆ ಉಂಟಾಗ 3 ಗುತ್ತು ಹಾರೋದು. ರಂಗದ ಮಾಹಿತಿ ಅಂದ್ರೆ ಅದು. ಅದನ್ನೆಲ್ಲ ಈಗಿನ ವೇಷಧಾರಿಗಳು ಅರ್ಥ ಮಾಡಿಕೊಡಿಸಿಲ್ಲ. ಯಾವುದೇ ಒಂದು ಸಖಿ ಪಾತ್ರ ಹೋದ್ರು ಅರ್ಧ ಗಂಟೆ ಕುಡಿತಾರೆ. ಈಗ ತೆಂಕು ಬಡಗು ಮಿಕ್ಸ್ ಮಾಡಿ ಒಟ್ಟಿಗೆ ಕುಡಿತಾರೆ. ಅಲ್ಲಿ ನಾವು ಚಿತ್ರಾಂಗದೆಯನ್ನು ಸಖಿಯನ್ನು ಗುರುತಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹುಂಡು ವೇಷಗಳು ಹಾಗೆ. ಹುಂಡು ವೇಷಗಳು ಎಲ್ಲಾ ವೇಷಗಳು ಒಂದೇ ಟೈಪ್. 100-200 ಗುತ್ತು ಹಾರಿದ್ರು, ಮಾತಾಡಿದ್ರು. ಹುಂಡು ವೇಷಗಳ ಉದಾಹರಣೆಗೆ ಕ್ರಿಶ್ಚಿಯನ್ ಬಾಬು ಇದ್ದದ್ದು ಮೊದಲು. ಯಾವ ವೇಷವನ್ನು ಹಾಗೆ ಮಾಡಬೇಕು. ಅವರೊಟ್ಟಿಗೆ ವೇಷ ಮಾಡಿದ ಇದುಂಟು ನನಗೆ. ಮೆಡ್ರಾಸ್ ಅಲ್ಲಿ ಅವರೊಟ್ಟಿಗೆ ವೇಷ ಮಾಡಿದ್ದೇನೆ. ಅವ್ರ ಕುರಗಪ್ಪನೊಟ್ಟಿಗೂ ಮಾಡಿದ್ದೇನೆ. ಎಲ್ಲಾ ವೇಷಗಳು ಒಂದೇ ಇದಲ್ಲ. ಬಬ್ರುವಾಹನ ಬೇರೆ, ಲಕ್ಷ್ಮಣ ಬೇರೆ, ರಾಮ ಬೇರೆ, ಕೃಷ್ಣ ಬೇರೆ, ಪರಶುರಾಮ ಬೇರೆ, ಮತ್ತೊಂದು ಬೇರೆ. ಆ ವೇಷಕ್ಕೊಂದು ಇತಿಮಿತಿ ಇರ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕು. ವೇಷಧಾರಿ ಅದನ್ನು ತಿಳ್ಕೊಂಡ್ರೆ ವೇಷಧಾರಿ ಆಗ್ತಾನೆ. ಸಭೆ ಮೆಚ್ಚುತ್ತದೆ. ಯಾಕಂದ್ರೆ ನಾವು ರಂಗಸ್ಥಳದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು, ನಮ್ಮತನ ತೋರಿಸಿದ್ರು, ನಮ್ಮನ್ನು ನೋಡುವ 1000 ಕಣ್ಣು ಒಪ್ಪಬೇಕಲ್ಲ. ಎಲ್ರೂ 1000 ಕಣ್ಣು ನೋಡಿದ್ರು, ಒಂದು 50 ಕಣ್ಣಾದ್ರೂ ನಮ್ಮನ್ನು ವಿಮರ್ಶೆ ಮಾಡ್ತದೆ. ಅದರಲ್ಲಿಯೂ ಕಠಿಣ ಏರಿಯಾದಲ್ಲಿ ವಿಮರ್ಶೆಗಳು ತುಂಬಾ ಇದ್ದಾರೆ. ಗೊತ್ತಾಯ್ತಲ್ಲ, ಅದನ್ನ ನಾವು ಜಾಗ್ರತೆ ಮಾಡಿಕೊಳ್ಳಬೇಕು. ಗೊತ್ತಾಯ್ತಲ್ಲ. ಮತ್ತೆ ಹಿರಿಯ ಕಲಾವಿದರಿಗೆ ನಾವು ಮರ್ಯಾದೆ ಕೊಡ್ಬೇಕು. ಅವರು ನಮ್ಮನ್ನು ಏನು ಮಾಡ್ಲಿ, ಅವರನ್ನು ನಾವು ಮನಸ್ಸಲ್ಲಿ ಇದು ದ್ವೇಷ ಇಟ್ಟುಕೊಂಡು ಅವರ ಕಲೆಗೆ ನಾವು ಗೌರವ ಕೊಡ್ಬೇಕು. ಪುಂಜರು ನಮ್ಮ ಹತ್ರ ಎಷ್ಟು ಘರ್ಷಣೆ ಆಗಿದ್ರು ಕೂಡ ನಾನು ಅದನ್ನೆಲ್ಲ ಇಟ್ಟುಕೊಳ್ಳಿಲ್ಲ. ಅವರು ಕಲಾವಿದರು, ಭಾಗವತರು ಎಂಬ ಆ ಪೂರ್ತಿ ಭಾವನೆ ಉಂಟು. ಮತ್ತೆ ಅವರಿಗೂ ನನ್ನ ಹತ್ರ ಒಳ್ಳೇದಿತ್ತಪ್ಪ, ಕ್ಷಣಿಕವಾದ ಇದಿತ್ತು. ಇದ್ರು ಮರುದಿವ್ಸ ಅವರು ಬರೀತಿದ್ರು ನಾನು. ಗೊತ್ತಾಯ್ತಲ್ಲ. ಹಾಗೆ ಇಟ್ಟುಕೊಂಡ್ರೆ ಬರೇ ಒಂದು ಪ್ರಚಾರಕ್ಕೆ ವೇಷ ಯಾರು ಮಾಡಬಾರ್ದು. ಕಲಾವಿದ ಅಂತ ಇದ್ರೆ 4 ಮಂದಿ ನಮ್ಮನ್ನು ಗುರುತಿಸಬೇಕು. ಹಿಂದಿನಿಂದ ಆದ್ರೂ ಆಡಿಕೊಳ್ಬೇಕು. ನಮ್ಮನ್ನು ಕಂಡಾಗ ನಮ್ಮ ಹತ್ರ ಹೇಳಬೇಕು. ಅದು ನಮ್ಗೆ ಸಂತೋಷ, ಜೀವನದಲ್ಲಿ ಧನ್ಯತೆ. ಅಷ್ಟನ್ನು ಈಗಿನ ಕಲಾವಿದರು ಮಾಡಬೇಕು. ಮತ್ತೆ ಯಾವತ್ತೂ ಓದು ಮುಖ್ಯ. ಕಲಾವಿದ ಆದವನಿಗೆ ದಿನಂಪ್ರತಿ ಓದ್ಲಿಕ್ಕೆ ಆಗ ಇದ್ರು ರಾಮಾಯಣ, ಭಾರತ, ಭಾಗವತ ಈ 3 ಒಮ್ಮೆ ಆದ್ರೂ ಓದ್ಬೇಕು. ಒಮ್ಮೆ ಓದಿ ಇದ್ದಿದ್ರೆ ಯಾವ ಪ್ರಸಂಗಕ್ಕೆ, ಸಂದರ್ಭಕ್ಕೆ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಗ್ತದೆ. ಪ್ರಸಂಗಗಳನ್ನು ಓದಿದ್ರೆ ಭಾರಿ ಒಳ್ಳೇದು. ಪ್ರಸಂಗ ಪಠ್ಯ ಆಗುವ ಪ್ರಸಂಗಗಳನ್ನು ಏನಾದ್ರು ಒಳ್ಳೇದಾಗ್ತದೆ. ಆದ್ರೆ ಈಗಿನ ಯುವಕರ ಹತ್ರ ಯಾವುದೇ ತಯಾರಿ ಇಲ್ಲ. ಅದರಲ್ಲಿ ಮೊಬೈಲ್ ಬಂದ ಮೇಲೆ ಯಾವುದೂ ಇಲ್ಲ. ವೇಷ ಬಂದ ಕೂಡ್ಲೆ ಮೊಬೈಲನ್ನೇ ಒತ್ತುದಲ್ಲದೆ, ರಂಗಸ್ಥೆಯಿಂದ ಬಂದ ಕೂಡ್ಲೆ ಮೊಬೈಲ್ನ ಮಾಹಿತಿ ನಮ್ಗೆ ಅಗತ್ಯ ಇಲ್ಲ. ನಾವು ಓದಿ ತಿಳಿದ ಮಾಹಿತಿ ಯಾವತ್ತು ಮುಖ್ಯ. ಇದನ್ನು ಕಲಾವಿದರು ಪಾಲಿಸಿದ್ರೆ ಒಳ್ಳೇದು. ನಾವೆಲ್ಲ ನಮ್ಮ ತಿರುಗಾಟದಲ್ಲಿ ಅದನ್ನು ಪಾಲಿಸಿದ್ದೇವೆ. ಆದ್ರಿಂದ ಏನೋ ಒಂದು ದೇವರ ದಯ ಉಂಟು. ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ, ಯಾವುದನ್ನು ಕಮ್ಮಿ ಮಾಡ್ಲಿಲ್ಲ ದೇವರು. ಗೊತ್ತಾಯ್ತಲ್ಲ. ಜನರು ಗುರುತಿಸಿದ್ದಾರೆ, ಆ ಒಂದು ಸಂತೋಷ ನಮಗುಂಟು. ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕು ಅಂತಿದ್ರೆ ಹೇಳ್ಬಹುದು ಅಂತೇಳಿ. ಇಷ್ಟು ವರ್ಷ ಸೇವೆ ಮಾಡಿದ್ದೀರಿ, ಒಂದೇ ಮಾತಿನಲ್ಲಿ ಯಾರಿಗೆಲ್ಲ ಧನ್ಯವಾದ ಹೇಳಿ ಎಲ್ಲವನ್ನು ಹೇಳ್ಬಹುದು. ಕಡೆಯದಾಗಿ ಪ್ರಥಮವಾಗಿ ಸಂದರ್ಶನ ಆದ ಮೇಲೆ ಕಲಾ ವಿದ್ಯಾರ್ಥಿಗಳ ಸೇರ್ಪಡೆ ಆದ್ಮೇಲೆ ಪುನಃ ನನ್ನನ್ನು ಸೇರಿಸಿದ್ದಕ್ಕೆ ಕಾವಂದರಿಗೆ ನಾವು ಧನ್ಯವಾದ ಹೇಳ್ಬೇಕು. ಪ್ರಥಮವಾಗಿ ವೀರೇಂದ್ರ ಹೆಗ್ಡೆ ಅವರಿಗೆ ಬರ್ಲಿ ಅಂತ ಹೇಳಿ. ಆಮೇಲೆ ಕಟೀಲಲ್ಲಿ ಲಕ್ಷ್ಮೀನಾರಾಯಣರು, ಅವರ ತಂದೆ ಗೋಪಾಲಕೃಷ್ಣ ಬಾಲೆ ಪ್ರೀತಿ ಅವರಿಗೆ, ಗೊತ್ತಾಯ್ತಲ್ಲ, ಅವರಿಗೆ. ಆಮೇಲೆ ಯಜಮಾನರಾಗಿ ಗುರುತಿಸಿದ ನಾನು ವಿಠಲ ಶೆಟ್ಟರನ್ನು ಮಾತ್ರ. ದೇವಪ್ರಸಾದ್ ಯಜಮಾನ್ರೇ, ನನಗೂ ಯಜಮಾನರಾಗಿ ಇದ್ರು ಒಳ್ಳೇದುಂಟು ನಮ್ಗೆ. ಆದ್ರೆ ತಂದೆಯ ಪೂರ್ಣ ಗುಣಗಳು ಅವ್ರ ಹತ್ರ ಬರಲಿಲ್ಲ, ಬರ್ಲಿಕ್ಕೆ ಸಾಧ್ಯತೆಯೂ ಇಲ್ಲ. ಯಾಕಂದ್ರೆ ಮೇಳಗಳ ಸಂಖ್ಯೆ ಜಾಸ್ತಿ ಆಯ್ತು, ಒತ್ತಡ ಮನುಷ್ಯನಿಗೆ ಜಾಸ್ತಿ ಆಗುವಾಗ ಕೆಲವು ಸಲ ಕೆಲವು ಅನಿವಾರ್ಯತೆಯಿಂದ ಏನಾದ್ರೂ ಮಾಡ್ಬೇಕಾಗ್ತದೆ. ಗೊತ್ತಾಯ್ತಲ್ಲ. ಒಂದೇ ದಿವಸದಲ್ಲಿ 6-7 ಮೇಳವನ್ನು ಮೇಂಟೈನ್ ಮಾಡ್ಬೇಕಿದ್ರೆ ಭಾರಿ ಕಷ್ಟ ಉಂಟು. ವಿಠಲ ಶೆಟ್ಟಿಗೆ ಆಗಲ್ಲ. ಕರ್ನಾಟಕ ಮೇಳ ಇದ್ರೂ
ಅಲ್ಲಿ ಗಟ್ಟಿ ಮ್ಯಾನೇಜ್ಮೆಂಟ್ ಇರುವಾಗ ಅವರು 2 ದಿವಸಕ್ಕೊಮ್ಮೆ ಹೀಗೆಲ್ಲ ಹೋದ್ರು. ಕಟೀಲ್ ಮೇಳವನ್ನು ಮಾತ್ರ ಭಾರಿ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅವರು. ಮತ್ತೆ ಬೇರೆ ಯಜಮಾನ ಎಂಬ ಬರುವುದು ಅವರಿಗೆ ಪೂರ್ಣ ಯಜಮಾನ. ಮತ್ತೆ ಬೇರೆ ಯಾರಿಗೆ ಧನ್ಯವಾದ ಹೇಳ್ತೀನಿ? ಬೇರೆ ಮನೆಯವರು ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಗೊತ್ತಾಯ್ತಲ್ಲ. ಮೇಳಕ್ಕೆ ಹೋದ್ರು, ಯಾವ ಟೈಮಿಗೆ ಬಂದ್ರು. ನನ್ನ ಹೆಂಡತಿ ಮಾತಾಡ್ತಿರ್ಲಿಲ್ಲ, ಅವಳು ಸ್ವಲ್ಪ ಹಾಗೆ ಮೊದ್ಲಿಂದು ಮಾತಾಡ್ಲಿಕ್ಕಿಲ್ಲ, ಆಗ್ತಿತ್ತು. ಮಕ್ಕಳು ತೊಂದ್ರೆ ಇಲ್ಲ, ಅವರೆಲ್ಲ ಕಾರ್ಕಳದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ವು, ಕಾಲೇಜಲ್ಲಿ. ಹುಡುಗನು ಹೊರಗಿದ್ದ, ಎಲ್ಲ ಕೆಲಸವರು ಬೇರೆ ಜವಾಬ್ದಾರಿ ಇದ್ದಿತ್ತು, ನಡೀತಿತ್ತು, ತೊಂದರೆ ಇಲ್ಲ. ಮತ್ತೆ ಬಂದು ಬೆಳೆದವರಿಗೆಲ್ಲ ಒಳ್ಳೆದು ಅಭಿಮಾನ ನನ್ನ ಮೇಲೆ ಇದ್ದಿತ್ತು. ಅಕ್ಕನಿಗಾಗಿ ತಂಗಿಗೆ ಒಳ್ಳೆ ವೇಷಧಾರಿ, ಸಂಘದಲ್ಲಿ ವೇಷ ಮಾಡ್ತಾನೆ ಅಂತ ಒಳ್ಳೇದಿತ್ತು. ಕರೆಯವರದ್ದು ಏನ್ ತೊಂದರೆ ಇರ್ಲಿಲ್ಲ. ಅವರಿಗೂ ಧನ್ಯವಾದ ಹೇಳ್ಬೇಕಾಗ್ತದೆ. ಆಮೇಲೆ ನಮ್ಮ ಗುರುಗಳು ಭಟ್ರೆ ಚಂದು, ಮತ್ತೆ 1-2 ಮೇಳ ಇರುವಾಗ ನನ್ನೊಟ್ಟಿಗಿದ್ದ ಕಲಾವಿದರೆಲ್ಲರೂ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಆ ಮೇಲಿನ ತಿರುಗಾಟದವರನ್ನು ಪೂರ್ಣ ಹೇಳಿಕ್ ಆಗುದಿಲ್ಲ ಎಲ್ಲರನ್ನು, ಗೊತ್ತಾಯ್ತಲ್ಲ. ಹಾಗಂದ್ರೆ ಅಷ್ಟು ರಾಜ್ಯಕ್ಕೆ ಇರ್ಲಿಲ್ಲ, ಇದ್ರು ಅದು ಮೊಳಕೆಯಲ್ಲಿ ಕಮರಿ ಹೋಗ್ತಿತ್ತು, ಬೆಳೀತಿರ್ಲಿಲ್ಲ. ಮತ್ತೆ ಎಲ್ಲಕ್ಕಾಗಿ ನಾವು ದೇವರಿಗೆ ಕೃತಜ್ಞರಾಗಿರ್ಬೇಕು. ಇಷ್ಟೆಲ್ಲ ಮಾಡಿಸ್ಬೇಕು ಅಂತಾದ್ರೆ ಅವರ ಸಂಕಲ್ಪ ಅಲ್ಲದೆ ನಾವೇನು ಮಾಡ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಕಡೆಯದಾಗಿ ಏನಾದ್ರೂ ಹೇಳಲಿಕ್ಕಿದ್ರೆ ಹೇಳ್ಬಹುದು. ಏನಾದ್ರೂ ಹೇಳಲಿಕ್ಕೆ ಕಡೆಯದಾಗಿ, ಯಕ್ಷಗಾನ ಎಷ್ಟು ವರ್ಷದಿಂದ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ, ಮೂಲೆಯಲ್ಲಿ ಅಂತ ಹೇಳ್ತಾರೆ. 800-900 ವರ್ಷದಿಂದ ಮೊದಲು ಇತ್ತು ಅಂತ, ಆದ್ರೆ ಅದಕ್ಕೆ ಪೂರ್ಣವಾದಂತಹ ಪುರಾವೆಗಳಿಲ್ಲ. ಯಕ್ಷಗಾನದಿಂದ ನಾನು ತುಂಬಾ ಗಳಿಸಿದ್ದೇನೆ, ಖರ್ಚು ಮಾಡಿದ್ದೇನೆ, ಸನ್ಮಾನ ಅದು ಎಲ್ಲ ತುಂಬಾ ಆಗಿದೆ, ಸಂತೋಷ. ಆದ್ರೆ ಇನ್ನೂ ಯಕ್ಷಗಾನ ಉಳಿಬೇಕು, ಶಾಶ್ವತವಾಗಿ ಉಳಿಬೇಕಿದ್ರೆ ಈಗಿನ ಕಲಾವಿದರು ಕಂಕಣಬದ್ಧರಾಗಬೇಕು. ಬದ್ಧರಾದ್ರೆ ಸಾಕು, ಕಂಕಣಬದ್ಧರಾಗಬೇಕು. ಒಂದು ಮೇಳದಲ್ಲಿ 3-4 ಮಂದಿ ಆದ್ರೂ ಶ್ರಮ ಪಟ್ಟರೆ ಖಂಡಿತ ಈ ಕಲೆ ಉಳಿಯುತ್ತದೆ, ಗೊತ್ತಾಯ್ತಲ್ಲ. ಮತ್ತೆ ಈಗಿನ ಹೆಮ್ಮೇಳದವರು ಹಾಗೆ ಕೇವಲ ಅವರವರ ಹೆಮ್ಮೇಳದ ಬಗ್ಗೆ ಮಾತ್ರ ತುಂಬಾ ಪ್ರಯತ್ನ ಪಟ್ಟು ಪ್ರಯೋಜನ ಇಲ್ಲ. ಕಲಾವಿದನಿಗೆ ಬೇಕಾದ ಹೆಮ್ಮೇಳವನ್ನು ಒದಗಿಸ್ಬೇಕು, ಕಲಾವಿದ ಅವರಿಗೆ ಬಗ್ಗೆ ಬೇಕಾದಾಗೆ ಸಹಕರಿಸಬೇಕು. ಆ ಅನ್ಯೋನ್ಯತೆ ಇದ್ರೆ ಮಾತ್ರ ಹಿಮ್ಮೇಳ ಮುಮ್ಮೇಳ ಒಳ್ಳೆದಾದ್ರೆ ಆಟ ಒಳ್ಳೆದಾಗಿತ್ತು. ಇಲ್ಲದ್ರೆ ಕೇವಲ ಪದ್ಯಗಳನ್ನೇ ಒಳ್ಳೆದು ಮಾಡುದಂತಾದ್ರೆ ಉಳಿದ ಅಂಗಗಳು ಸೊರಗ್ತವೆ. ಚಂಡೆ ಮದ್ದನ್ನೇ ಒಳ್ಳೆದು ಮಾಡುದಂತ. ಹಾಗೆ ಕಲಾವಿದ ಬರೀ ನಾಟ್ಯವನ್ನೇ ಮಾಡುದಿದ್ರೆ ಅಲ್ಲಿ ಹೆಮ್ಮೇಳವನ್ನು ಗಮನಿಸುವವರೇ ಇರುವುದಿಲ್ಲ. ಎಲ್ಲಾ ಅಂಗಗಳು ಒಟ್ಟಾಗಿದ್ರೆ, 5 ಬೆರಳುಗಳು ಕೂಡಿದ್ರೆ ಮುಷ್ಟಿ ಆದ ಹಾಗೆ ಯಕ್ಷಗಾನ ಎಲ್ಲಾ ಅಂಗಗಳು ಇದಾದ್ರೆ ಆಟ ಅಂತ ಆಗ್ತದೆ. ಈ ಆಟ ಉಳಿಬೇಕು, ಇನ್ನು 1000 ವರ್ಷ ಉಳಿಬೇಕು, ಗೊತ್ತಾಯ್ತಲ್ಲ. ಪುನಃ ಈ ಯಕ್ಷಗಾನವನ್ನು ಹಿಂದಿನ ಹಾಗೆ ಮಾಡುವ ಮುಂದೊಂದು ದಿವಸ ಹುಟ್ಟುವ ಸಾಧ್ಯತೆಯೂ ಉಂಟು, ಕೆಲವು ಶತಮಾನಗಳು ಹೋಗುವಾಗ, ಗೊತ್ತಾಯ್ತಲ್ಲ. ಯಾಕಂದ್ರೆ ಕಾಲಚಕ್ರ ತಿರುಗಿದ ಹಾಗೆ ತಿರುಗ್ತಾ ಇರ್ತದೆ. ಮೇಲಿದ್ದಾರೆ ಕೆಳಗೆ ಬರ್ಬೇಕು, ಕೆಳಗಿದ್ದದ್ದು ಮೇಲೆ ಏರ್ತದೆ. ಚಕ್ರಾನು ಬಂತೀನಿ ಯುಗತ್ತದೆ ಭಾಗ್ಯ ಪಂಥಿ ಅಂತ ಹೇಳಿದೆ. ನಮ್ಮ ತಲೆಮಾರಿಗೆ ಆಗ್ಲಿಕ್ಕಿಲ್ಲ, ನಮ್ಮ ಒಂದು 25 ತಲೆಮಾರಿಗೆ ಹೋದ ಮೇಲೆ ಆದೀತು ಹೇಳ್ತಾರೆ. ಹಾಗೆ ನಾವು ಆ ವಿಶ್ವಾಸ ಇಟ್ಟಿದ್ದೇವೆ ಅಷ್ಟೇ. ಯಾಕಂದ್ರೆ ಕಲ್ಲಲ್ಲಿ ದೇವರು ಇದ್ದಾರೆ ಅಂತ ಹೇಳಿದ ಮೇಲೆ ನಾವು ವಿಶ್ವಾಸ ಇಟ್ಟಲ್ವ ಪೂಜೆ ಮಾಡುದು, ಅಭಿಷೇಕ ಮಾಡುದು. ಇಲ್ಲದೆ ಕಲ್ಲ ಅಲ್ವಾ. ಹಿಂದಿನವರ ನಂಬಿಕೆಯೇ ನಮ್ಗೆ ಭದ್ರತೆ, ಬೇರೆ ಏನಲ್ಲ. ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನನಗೆ ಒದಗಿಸಿ ಸಂದರ್ಶನವನ್ನ ನೀಡಿದಂತಹ ನಿಮಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಇನ್ನು ಮತ್ತಷ್ಟು ವರ್ಷಗಳ ಕಾಲ ಆರೋಗ್ಯವಾಗಿರಿ ಅನ್ನುವಂತ ನಾನು ನನ್ನ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಸಂತೋಷ, ನಮಸ್ಕಾರ. ಮೇಳ ಬಿಟ್ಟು ತುಂಬಾ ವರ್ಷ ಮನೆಯಲ್ಲಿ ಇದ್ರು ಕೂಡ ಇಂಥ ಕಲಾವಿದರು ಒಬ್ರು ಇದ್ದಾರೆ ಅಂತ ಗುರುತಿಸಿ ನೀವಾಗಿ ಸಂದರ್ಶನಕ್ಕೆ ಬರ್ತೇನೆ ಆಹ್ವಾನ ಕೊಟ್ಟದ್ದು. ಮಕ್ಕಳೇ ಮಾತಾಡಿದ್ದಾರಂತೆ ಮೊದಲು, ನನ್ಗೆ ಗೊತ್ತೇ ಇಲ್ಲ, ಮತ್ತೆ ಗೊತ್ತಾದ್ದು. ಆದ್ರೂ ನಾನು ಆಯ್ತು ಅಂತ ಹೇಳಿದೆ. ಯಾಕಂದ್ರೆ ಪ್ರಾಯ ಆದ್ಮೇಲೆ ಮಕ್ಕಳು ಹೇಳಿದಾಗೆ ನಾವು ಪೂರ್ಣ ಹೇಳಿದಾಗ ಆಗುದಿಲ್ಲ, ಮಕ್ಕಳ ಮಾತಿಗೂ ಸಹಮತ ಕೊಡ್ಬೇಕಾಗ್ತದೆ. ಮಗ ಹಳ್ಳಿಯೆಲ್ಲ ಮಾತಾಡಿದಂತೆ ಆಯ್ತು ಅಂತ ಹೇಳಿದೆ. ಅಷ್ಟು ದೂರದಿಂದ ಬಂದು ಬೆಳಗ್ಗಿನವರೆಗೆ ಇಷ್ಟು ಟೈಮು ಚಾ ಕುಡ್ದಿದ್ರೆ ಎಲ್ಲೂ ಗೊತ್ತಿಲ್ಲ, ಆಗಿದೆ ಅಂತ ಹೇಳಿದ್ರೆ ಎಲ್ಲ ರೆಡಿ ಇತ್ತು.
ಅದ್ರ ಸಂದರ್ಶನ ಮಾಡಿದ್ರೆ ಅನುಕೂಲಕರವಾದಂತ ಸಂದರ್ಶನ. ಯಾಕಂದ್ರೆ ಎಲ್ಲಿಯೂ ಕೃಷ್ಣ ಅಂತ ಆಗ್ಲಿಲ್ಲ. ಗೊತ್ತಾಯ್ತಲ್ಲ, ಹೇಳುವ ವಿಷಯಗಳು ಯಾವುದು ಬಿಟ್ಟು ಹೋಗ್ಲಿಲ್ಲ, ಎಲ್ಲವನ್ನು ಕ್ರೋಢೀಕರಿಸಿ ಮಾತಾಡಿಸಿದ್ರೆ. ಹಾಗೆ ಸಂದರ್ಶನ ಮಾಡಿದ್ದಕ್ಕಾಗಿ ನಿಮಗೂ ಧನ್ಯವಾದ ಸಲ್ಲಿಸ್ತೇನೆ. ಇರ್ಲಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಸಂಚಿಕೆ. ಉಮೇಶ್ ಹೆಬ್ಬಾರಿ ಇವರೊಂದಿಗಿನ ಈ ಸಂಚಿಕೆ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಇಷ್ಟವಾಗಿದ್ದಲ್ಲಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಬಾರಿ ಮತ್ತೋರ್ವರು ವಿಶೇಷವಾಗಿರುವಂತಹ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಸಂಚಿಕೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಮಾತು ಕೇಳುವಾಗ ನಗು ಬರ್ತಾವ.